ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಸಾಫ್ಟ್ ಹೆಲ್ದಿ ಮತ್ತು ಫೈಬರ್ ಹೆಚ್ಚಾಗಿರುವ ಸೀಗೆಣಸಿನ ಚಪಾತಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದನ್ನು ಮಾಡೋಕ್ಕಿಲ್ಲಿ ನಾನು 2 ದೊಡ್ಡ ಸೀಗೆಣಸನ್ನ ಬೇಯಿಸಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೌಲ್ಗೆ ನಾನಿಲ್ಲಿ 4 ಕಪ್ ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ನೆಕ್ಸ್ಟು ಮ್ಯಾಶ್ ಮಾಡ್ಕೊಂಡಿರೋ 2 ಸೀಗೆಣಸು, ಇದಕ್ಕೆ ನಾವು ತುಂಬ ಸ್ವೀಟ್ ಇರುತ್ತಲ್ಲ ಸಿಹಿಗೆಣಸು, ಇದ್ರ ಫ್ಲೇವರ್ ಬ್ಯಾಲೆನ್ಸ್ ಮಾಡೋಕ್ಕೆ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಖಾರ ಇಷ್ಟ ಅಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಉಪ್ಪು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿಗೆಣಸಲ್ಲೇ ಸಾಕಷ್ಟು ನೀರಿನಂಶ ಇರುತ್ತೆ, ಸೊ ಅದರಿಂದ ಮೇಲೇನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ತುಂಬ ಗಟ್ಟಿ ಅನಿಸ್ತು ಅಂದರೆ ಒಂಚೂರು ನೀರು ಹಾಕೊಂಡ್ರೆ ನಡೆಯುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ಇವಾಗ ಹಿಟ್ಟಿಗೆ ನಾನೊಂದು ಸ್ವಲ್ಪ ಎಣ್ಣೆ ಸವರಿ ಇದನ್ನು ಅಟ್ಲೀಸ್ಟ್ 15 ಮಿನಿಟ್ಸ್ ನಾನು ನೆನೆಯಕ್ಕೆ ಬಿಡ್ತೀನಿ. ಹದಿನೈದು ನಿಮಿಷ ಆದಮೇಲೆ ಹಿಟ್ಟನ್ನು ಕ್ವಿಕ್ಕಾಗಿ ಒಂದ್ಸತಿ ನಾದ್ಕೊಂಡು ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಇಷ್ಟು ಹಿಟ್ಟಿನಿಂದ ಸುಮಾರು 18ರಿಂದ 20 ದೊಡ್ಡ ಚಪಾತಿ ಆದರೂ ಆಗುತ್ತೆ. ಮತ್ತು ಹಿಟ್ಟನ್ನು ನಾವು ಡಿವೈಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ ಇನ್ನೊಂದು 5 ನಿಮಿಷ ಆದರೂ ನೆನೆಯಕ್ಕೆ ಬಿಡಿ. ಲಟ್ಟಿಸ್ಬೇಕಾದ್ರೆ ಈಸಿ ಆಗುತ್ತೆ. ನೆಕ್ಸ್ಟು ಚಪಾತಿ ರೌಂಡಾಗಿ ಸಾಫ್ಟಾಗಿ ಬರಬೇಕಂತ ಅಂದರೆ ನಾವು ಹೇಗೆ ಲಟ್ಟಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾವು ಫಸ್ಟು ಚಪಾತಿ ಲಟ್ಟಿಸ್ಬೇಕಾದ್ರೆ ರೋಲಿಂಗ್ ಮೋಷನಲ್ಲಿ ಲಟ್ಟಿಸ್ಬೇಕು, ಈ ಥರ. ನೆಕ್ಸ್ಟು ಅದು ಯಾವಾಗ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಗ್ಲೂಟನ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ. ಅವಾಗ ನಾವೇನು ಮಾಡಬೇಕಂದ್ರೆ ಇನ್ನೊಂಚೂರು ಒಣ ಹಿಟ್ಟು ಹಾಕ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಲಟ್ಟಿಸ್ಬೇಕು. ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಲಟ್ಟಣಿಕೆನ ಮೇಲೆ ಎತ್ತುತ್ತಾ ಇದ್ದೀನಿ ಒಂದೇ ಡೈರೆಕ್ಷನಲ್ಲಿ ಲಟ್ಟಿಸಾದ್ಮೇಲೆ. ಸೊ ನೀವೇನಾದ್ರು ಇಲ್ಲೂ ರೋಲಿಂಗ್ ಮೋಷನಲ್ಲಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಐದರ್ ಚಪಾತಿ ಫೋಲ್ಡ್ ಆಗುತ್ತೆ ಅಥವಾ ಅಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಲಟ್ಟಣಿಕೆಗೆ. ಆವಾಗ ಅಂಟಿದೆ ಅಂತ ಸಾಧಾರಣವಾಗಿ ನಾವು ಒಣ ಹಿಟ್ಟು ಜಾಸ್ತಿ ಬಳಸ್ತೀವಿ. ಆವಾಗ ಚಪಾತಿ ಒಣ ಆಗುತ್ತೆ ಬೇಯಿಸಿದ್ಮೇಲೆ ಅಥವಾ ಗಟ್ಟಿ ಆಗುತ್ತೆ. ಆದ್ದರಿಂದ ನಾವು ಯಾವ ಥರ ರೋಲ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆದಷ್ಟು ಚಪಾತಿ ಅಥವಾ ರೊಟ್ಟಿ ಮಾಡಬೇಕಾದ್ರೆ ಈ ರೋಲಿಂಗ್ ಕ್ಲಿಪ್ಪನ್ನು ಅನ್ಎಡಿಟೆಡ್ ಹಾಕಿರ್ತೀನಿ. ಯಾರು ಹೊಸಬ್ರು ಕಲಿಯೋರಿದ್ರೆ ಹೆಲ್ಪ್ ಆಗ್ಬೋದು ಅಂತ. ಇನ್ ಕೇಸ್ ನೀವು ಚಪಾತಿ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಅಂದರೆ ನೆಕ್ಸ್ಟ್ ಚಾಪ್ಟರಿಗೆ ಸ್ಕಿಪ್ ಮಾಡಿ. ನೆಕ್ಸ್ಟು ಚಪಾತಿ ಮಾಡಾದ್ಮೇಲೆ ಏನು ಎಕ್ಸೆಸ್ ಒಣ ಹಿಟ್ಟಿದೆ ಮೇಲೆ ಅದನ್ನ ಈ ಥರ ಕೊಡುಕೊಳ್ಳೋಣ. ಇವಾಗ ಬೇಯಿಸಕ್ಕೆ ರೆಡಿಯಾಗಿದೆ. ಇವಾಗ ಚಪಾತಿ ಬೇಯಿಸ್ಬೇಕಾದ್ರೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತ ಅಂದರೆ ಹೆಂಚು ಮೀಡಿಯಮಿಂದ ಹೈ ಹೀಟಲ್ಲಿ ಇರಬೇಕು. ಇನ್ ಕೇಸ್ ಹೆಂಚು ಸರಿ ಕಾದಿಲ್ಲ ಅಂತ ಅಂದರೆ ನಿಧಾನಕ್ಕೆ ಬೇಯ್ತಾ ಚಪಾತಿ ಹಿಟ್ಟಲ್ಲಿರೋ ನೀರಿನಂಶ ಎಲ್ಲ ಆವಿಯಾಗ್ಬಿಟ್ಟು ಚಪಾತಿ ಯಾವಾಗ್ಲೂ ಗಟ್ಟಿಯಾಗುತ್ತೆ. ನೆಕ್ಸ್ಟು ಚಪಾತಿನ 3ರಿಂದ 4 ಸತಿ ಅಷ್ಟೇ ಅದನ್ನ ಫ್ಲಿಪ್ ಮಾಡಿ. ಜಾಸ್ತಿ ಫ್ಲಿಪ್ ಮಾಡ್ತಿದ್ರೆ ಸೇಮ್ ಅದೇ ಮತ್ತೆ ನೀರು ಆವಿಯಾಗಿ ಯಾವಾಗಲೂ ಗಟ್ಟಿಯಾಗುತ್ತೆ. ಸೊ ಹೈ ಹಿಟ್ಟಲ್ಲಿದ್ದು ಕೆಂಪಗಾಗಿದ ತಕ್ಷಣ ಒಂದು ಸೈಡು ಇನ್ನೊಂದು ಸೈಡ್ ತಿರುಗಿಸೋದು, ಲೆಕ್ಕ ಇಟ್ಕೊಂಡು 3ರಿಂದ 4 ಸತಿ ಮಾತ್ರ ಫ್ಲಿಪ್ ಮಾಡಿ. ಈ ಥರ ಚಪಾತಿ ಮಾಡೋದ್ರಿಂದ ತುಂಬ ಹೊತ್ತು ಸಾಫ್ಟಾಗಿರುತ್ತೆ. ಸೊ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಫಾಲೋ ಮಾಡೋದು ಮರಿಬೇಡಿ ನೆಕ್ಸ್ಟ್ ಸತಿ ಚಪಾತಿ ಮಾಡಬೇಕಾದ್ರೆ. ಇವಾಗ ಚಪಾತಿ ರೆಡಿಯಾಗಿದೆ. ಈ ಚಪಾತಿನ ಸ್ಪೆಷಲಿ ಮಕ್ಕಳಿಗೆ ನೀವು ಟಿಫಿನ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಡ್ಬೋದು. ಜಸ್ಟ್ ತುಪ್ಪ ಸವರ್ ಕೊಟ್ಟರೆ ಸಾಕು, ಸಾಫ್ಟಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಚಪಾತಿನ ಬಳಸಿ ನಾನು ಒಂದು ಡಿಫ್ರೆಂಟಾಗಿ ಹೈ ಪ್ರೋಟೀನ್ ಮತ್ತು ಫೈಬರ್ ಇರೋ ಬ್ಲ್ಯಾಕ್ ಬೀನ್ ಟಾಕೋಸ್ ಟ್ರೈ ಮಾಡಿದ್ದೀನಿ. ಇದು ತುಂಬ ರುಚಿಯಾಗುತ್ತೆ. ಇದರ ರೆಸಿಪಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.